ಕ್ರಿಸ್ತನನ್ನು ಪ್ರತಿಫಲಿಸುವಂತೆ ನಿಮ್ಮ ಆತ್ಮಗಳನ್ನು ವಾಕ್ಯದಲ್ಲಿ ಬಲಪಡಿಸುವ ಅನುದಿನದ ಧ್ಯಾನ. ಇಂದಿನ ಧ್ಯಾನದ ಶೀರ್ಷಿಕೆ ಶ್ರೇಷ್ಠವಾದ ಆತ್ಮಿಕ ಜೀವನಕ್ಕೆ ಸಭೆಯ ಮಾರ್ಗ. ಈ ದಿನದ ದೇವರ ವಾಕ್ಯ, ನೀವು ಹೊಸದಾಗಿ ಹುಟ್ಟಬೇಕು ಎಂದು ನಾನು ನಿನಗೆ ಹೇಳಿದ್ದರಿಂದ ಆಶ್ಚರ್ಯಪಡಬೇಡ. ಯೋಹಾನ 3:7. ಸಭೆಯಲ್ಲಿ ಹೆಚ್ಚಿನ ಶಕ್ತಿ ಏಕೆ ಇಲ್ಲ? ದೈವಭಕ್ತಿಯು ಮುಖ್ಯವಾಗಿ ಸಭೆಯಲ್ಲಿ ಏಕೆ ಹೆಚ್ಚು ಮಹತ್ವದ್ದಾಗಿ ಇಲ್ಲ ಎಂಬ ಪ್ರಶ್ನೆಯನ್ನು ಹೆಚ್ಚಾಗಿ ಕೇಳಲಾಗುತ್ತದೆ. ಅದಕ್ಕೆ ಕಾರಣವೆಂದರೆ ದೇವರ ವಾಕ್ಯದ ಅಗತ್ಯತೆಗಳನ್ನು ಪ್ರಾಮಾಣಿಕವಾಗಿ ಸತ್ಯವಾಗಿ ಒಪ್ಪಿಕೊಳ್ಳಲು ಸಭೆಗೆ ಸಾಧ್ಯವಾಗುತ್ತಿಲ್ಲ. ದೇವರನ್ನು ಸಭೆಯಲ್ಲಿ ಸರ್ವೋತ್ತಮನೆಂದು ಪ್ರೀತಿಸಲ್ಪಡುತ್ತಿಲ್ಲ ಮತ್ತು ನಮ್ಮ ನೆರೆಯವರನ್ನು ನಮ್ಮಂತೆಯೇ ಪ್ರೀತಿಸಲ್ಪಡುತ್ತಿಲ್ಲ. ಇದು ಸಮಸ್ತ ಆಧಾರವನ್ನೇ ಆವರಿಸಿಕೊಳ್ಳುತ್ತದೆ. ಈ ಎರಡು ಶ್ರೇಷ್ಠವಾದ ಆಜ್ಞೆಗಳು ಎಲ್ಲ ಧರ್ಮಶಾಸ್ತ್ರಕ್ಕೂ ಪ್ರವಾದನಾ ಗ್ರಂಥಕ್ಕೂ ಆಧಾರವಾಗಿದೆ. ದೇವರ ಈ ಎರಡೂ ಅಗತ್ಯತೆಗಳನ್ನು ಸ್ಪಷ್ಟವಾಗಿ ಪಾಲಿಸಬೇಕು ಮತ್ತು ಆಗ ಸಭೆಯಲ್ಲಿ ಯಾವುದೇ ಅಪಶ್ರುತಿ ಇರುವುದಿಲ್ಲ, ಕುಟುಂಬದಲ್ಲಿ ಯಾವುದೇ ಅಪಸ್ವರಗಳಿರುವುದಿಲ್ಲ. ಅನೇಕರಲ್ಲಿ ಕ್ರಿಯೆಯು ಬರೀ ಮೇಲ್ನೋಟದ್ದಾಗಿರುತ್ತದೆ. ಕೃಪೆಯ ಒಳಗಿನ ಕ್ರಿಯೆಯನ್ನು ಬಾಹ್ಯ ರೂಪದ ಕೆಲಸಗಳು ಆವರಿಸಿಕೊಳ್ಳುತ್ತದೆ. ಸತ್ಯದ ತತ್ವವು, ಸತ್ಯದ ಸಿದ್ಧಾಂತವು ಮನಸ್ಸನ್ನು ಮಾನಸಾಂತರಗೊಳಿಸಿರುತ್ತದೆ, ಆದರೆ ಆತ್ಮದಲ್ಲಿರುವ ದೇವಾಲಯದಲ್ಲಿ ಇರುವ ವಿಗ್ರಹಗಳನ್ನು ತೆಗೆದು ಶುದ್ಧೀಕರಿಸಲ್ಪಟ್ಟಿರುವುದಿಲ್ಲ. ಪಾಪದ ಬಗೆಗಿನ ನಿಜವಾದ ಮನದಟ್ಟಾದ ಅಭಿಪ್ರಾಯ, ದುಷ್ಟತನದ ಕಾರಣದಿಂದಾಗಿ ಹೃದಯದ ನಿಜವಾದ ದುಃಖ, ಸ್ವಾರ್ಥಕ್ಕಾಗಿ ಸಾಯುವುದು, ಗುಣಸ್ವಭಾವದ ದೋಷಗಳ ವಿರುದ್ಧ ಅನುದಿನದ ವಿಜಯ ಮತ್ತು ಹೊಸದಾದ ಜನನ, ಇವುಗಳ ಪೂರ್ವಸ್ಥಿತಿಯು ಹೋಗಿ ಎಲ್ಲವೂ ನೂತನವಾಯಿತು ಎಂದು ಪೌಲನು ಹೇಳಿದ್ದಾನೆ. ಅಂತಹ ಕೆಲಸವು ಅನೇಕರಿಗೆ ತಿಳಿದಿರುವುದಿಲ್ಲ. ಅವರು ತಮ್ಮ ಸ್ವಾಭಾವಿಕ ಹೃದಯಕ್ಕೆ ಸತ್ಯವನ್ನು ಕಸಿಮಾಡಿ ಮುಂಚಿನಂತೆಯೇ ಅದೇ ಅತೃಪ್ತವಾದ ಗುಣಸ್ವಭಾವಗಳನ್ನು ಪ್ರಕಟಿಸುತ್ತಾ ಮುನ್ನಡೆದರು. ಆದರೆ ಈಗ ಈ ಸಮಯದಲ್ಲಿ ಉರಿಯುವ ಬೆಂಕಿಯ ಕೆಂಡಗಳಿಂದ ಸ್ಪರ್ಶಿಸಲ್ಪಟ್ಟ ತುಟಿಗಳಿಂದ ಹೊರಹೊಮ್ಮುವ ಸಾಕ್ಷಿಯು, ಹೌದು, ಪ್ರೀತಿ ತುಂಬಿದ ಸರಳವಾದ ಸಾಕ್ಷಿಯು ಅಗತ್ಯವಾಗಿ ಬೇಕಾಗಿದೆ. ಕತ್ತಲಲ್ಲಿರುವ ಆತ್ಮಗಳನ್ನು ಬೆಳಕಿನ ಕಡೆಗೆ ಗೆಲ್ಲಬೇಕಾದರೆ ಹೊಂದಿಕೊಂಡಿರಬೇಕಾದ ದೇವರೊಂದಿಗಿನ ಜೀವವುಳ್ಳ ಸಂಪರ್ಕದ ಅಗತ್ಯತೆಯನ್ನು ಸಭೆಯ ಸದಸ್ಯರು ಹೊಂದಿರುವುದಿಲ್ಲ, ಅದನ್ನು ಪ್ರಕಟಿಸುವುದೂ ಇಲ್ಲ. ಮರವನ್ನು ಹದಗೊಳಿಸಿ ಉತ್ತಮಗೊಳಿಸಿರಿ, ಆಗ ಒಳ್ಳೆಯ ಫಲಗಳ ಫಲಿತಾಂಶವಾಗಿರುತ್ತದೆ. ಹೃದಯದ ಮೇಲೆ ದೇವರಾತ್ಮನ ಕೆಲಸವು ಒಳ್ಳೆಯ ದೈವಭಕ್ತಿಗೆ ಅವಶ್ಯವಿದೆ. ಸತ್ಯವನ್ನು ಸ್ವೀಕರಿಸುವವರ ಹೃದಯಗಳು ಅದನ್ನು ಸ್ವೀಕರಿಸಬೇಕು ಮತ್ತು ಅದು ಅವರಲ್ಲಿ ಆಜ್ಞೆಗಳನ್ನು ಪಾಲಿಸುವಂತೆ, ದೇವರ ವಾಕ್ಯದ ಪ್ರಕಾರ ನಡೆಯುವಂತೆ ಶುದ್ಧ ಹೃದಯವನ್ನು ನಿರ್ಮಿಸಬೇಕು. ಶ್ರೇಷ್ಠ ಶಿಕ್ಷಕನಾಗಿರುವವನು ಆಶ್ಚರ್ಯಪಡಬೇಡ ಎಂದು ನಿಕೋದೇಮನಿಗೆ ಹೇಳಿದನು. ನೀವು ಹೊಸದಾಗಿ ಹುಟ್ಟಬೇಕು ಎಂದು ನಾನು ನಿನಗೆ ಹೇಳಿದ್ದರಿಂದ ಆಶ್ಚರ್ಯಪಡಬೇಡ ಎಂದು ಕ್ರಿಸ್ತನು ನಿಕೋದೇಮನಿಗೆ ಹೇಳಿದನು. ಸತ್ಯವೇದವನ್ನು ಎಷ್ಟು ಅಧ್ಯಯನ ಮಾಡಬೇಕೋ ಅಷ್ಟು ಅಧ್ಯಯನ ಮಾಡಲಾಗುತ್ತಿಲ್ಲ. ಅದನ್ನು ಜೀವನದ ನಿಯಮವನ್ನಾಗಿ ಮಾಡಿಕೊಳ್ಳಲಾಗುತ್ತಿಲ್ಲ. ಅದರ ಆಜ್ಞಾನಿಯಮಗಳನ್ನು ಆತ್ಮಸಾಕ್ಷಿಯಾಗಿ ಪಾಲಿಸಿದ್ದರೆ ಮತ್ತು ಅದನ್ನು ಗುಣಸ್ವಭಾವದ ಆಧಾರವನ್ನಾಗಿ ಮಾಡಿಕೊಂಡರೆ ಆಗ ಗುರಿಯ ಉದ್ದೇಶದ ಮೇಲೆ ಯಾವುದೇ ವ್ಯವಹಾರದ ಚಿಂತನೆಗಳು ಅಥವಾ ಲೌಕಿಕವಾದ ಅನ್ವೇಷಣೆಗಳು ಗಂಭೀರವಾಗಿ ಪ್ರಭಾವ ಬೀರಲು ಸಾಧ್ಯವಾಗದಂತೆ ಉದ್ದೇಶಗಳು ದೃಢವಾಗಿರುತ್ತದೆ. ಹೀಗೆ ರೂಪುಗೊಂಡ ಗುಣಸ್ವಭಾವವು ದೇವರ ವಾಕ್ಯದಿಂದ ಬೆಂಬಲವನ್ನು ಪಡೆದುಕೊಳ್ಳುತ್ತದೆ. ಅಪಾಯ, ಶೋಧನೆ, ಸಂಕಟದ ಸಮಯದಲ್ಲಿಯೂ ದೃಢತೆಯು ನೆಲೆಸಿರುತ್ತದೆ. ಪ್ರಭಾವವು ಲೋಕದಲ್ಲಿ ನೆಲೆಸುವ ಮೊದಲು ಆತ್ಮಸಾಕ್ಷಿಯು ಪ್ರಬುದ್ಧವಾಗಬೇಕು. ಸತ್ಯದ ಪ್ರೀತಿಯಿಂದ ಪರಿಶುದ್ಧಗೊಂಡ
ಜೀವನವನ್ನು ಹೃದಯಕ್ಕೆ ಸ್ವೀಕರಿಸಬೇಕು. ಈ ಸಮಯಕ್ಕೆ ಸರಿಯಾಗಿ ಕ್ರಿಯಾಶೀಲರಾಗಿರುವ ಚಟುವಟಿಕೆಯ ದೃಢ ನಿಶ್ಚಯದ ತತ್ವಕ್ಕೆ ಯಾವಾಗಲೂ ಬಂಡೆಯಂತೆ ದೃಢವಾಗಿರುವುದು ಮತ್ತು ಯಾವುದೇ ತುರ್ತು ಪರಿಸ್ಥಿತಿಯಲ್ಲೂ ಎದುರಿಸಲು ಸಿದ್ಧರಿರುವ ಮನುಷ್ಯರ ಅಗತ್ಯತೆಯೂ ಈಗ ಇದೆ. ನಾವು ಏಕೆ ತುಂಬ ದುರ್ಬಲರಾಗಿದ್ದೇವೆ? ನಮ್ಮ ನಡುವೆ ಏಕೆ ಅನೇಕ ಬೇಜವಾಬ್ದಾರಿ ಮನುಷ್ಯರು ಇದ್ದಾರೆ? ಯಾಕೆಂದರೆ ಅವರು ದೇವರೊಂದಿಗೆ ಸಂಪರ್ಕ ಹೊಂದಿರುವುದಿಲ್ಲ. ಅವರಲ್ಲಿ ರಕ್ಷಕನು ನೆಲೆಸಿರುವುದಿಲ್ಲ. ಅವರು ಕ್ರಿಸ್ತನ ಪ್ರೀತಿಯನ್ನು ಎಂದಿಗೂ ಹೊಸದಾಗಿ ಪೂರ್ಣ ಹೃದಯದಿಂದ ಅನುಭವಿಸಿರುವುದಿಲ್ಲ. ಆದರೆ ದೇವರ ಪ್ರೀತಿಯಷ್ಟು ಯಾವುದೇ ಲೌಕಿಕ ಸಂಬಂಧಗಳ ಪ್ರೀತಿಯು ಶಕ್ತಿಪೂರ್ಣವಾಗಿರುವುದಿಲ್ಲ. ಯಾವುದನ್ನು ಅದರೊಂದಿಗೆ ಹೋಲಿಸಲು ಸಾಧ್ಯವಿಲ್ಲ. ಆಮೇನ್. ದೇವರ ವಾಕ್ಯಗಳನ್ನು ಶ್ರದ್ಧೆಯಿಂದ ಆಲಿಸುವವರು ಮಾತ್ರವೇ ಆಗಿರದೆ ಪಾಲಿಸುವವರು ಆಗಬೇಕೆಂದು ನಿಮ್ಮನ್ನು ಉತ್ತೇಜಿಸುತ್ತೇನೆ. ಪರಿಶುದ್ಧಾತ್ಮನ ಸಹಾಯದಿಂದ ಆಲಿಸಿದ ನಿಮ್ಮೆಲ್ಲರಿಗೂ ಧನ್ಯವಾದಗಳು. ಮತ್ತೆ ದೈನಂದಿನ ಧ್ಯಾನಕ್ಕಾಗಿ ನಾಳೆ ಸಂಧಿಸೋಣ. ಆಮೇನ್.